ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಲ್ಲಿ ಮೀನಾ ಅವ್ರ ಮನೇಲಿ, ಅವ್ರ ಅಮ್ಮವ್ರ ಮನೇಲಿ ಸೂರ್ಯ, ಮೀನಾ ಎಲ್ಲರೂ ಇರ್ತಾರೆ ಸಂತೋಷದಿಂದ. ಅಲ್ಲಿ ಗಂಡನ ಕಡೆಯಲ್ಲಿ ಕೂಡ ನೋಡೋಕೆ ಬಂದಿರ್ತಾರೆ. ಹಾಗಾಗಿ ಎಲ್ಲ ಸಂತೋಷದಿಂದ ಖುಷಿಯಿಂದ ಮಾತಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಕನಕ ಒಪ್ಪಿರಲ್ಲ ಮದುವೆಗೆ. ಆವಾಗ ಯಾಕೆ ಕನಕ ಮದುವೆಗೆ ಒಪ್ಪಲ್ವೇನಮ್ಮ, ನೀನು ಮದುವೆ ಮಾಡ್ಕೋಬೇಕಮ್ಮ, ನೋಡೋಣ ಒಳ್ಳೆ ಹುಡುಗ ಆದರೆ ನಿನಗೇನಾದರೂ ಆಸೆಗಳು ಏನಾದರೂ ಇದ್ದರೆ ನಮ್ಮ ಹತ್ರ ಶೇರ್ ಮಾಡ್ಕೊ ಅಂತ ಹೇಳಿ ಮೀನಾ ಕೇಳ್ತಾಳೆ. ಸೂರ್ಯ ಕೂಡ ಅಷ್ಟೇ ಹೋಗ್ಬಿಟ್ಟು ನಿನಗೇನಾದ್ರು ಆಸೆಗಳಿದೆಯಾ, ಯಾವ ಥರ ಗಂಡ ಬೇಕು, ಯಾವ ಥರ ಇರಬೇಕು ಅಂತ ಏನಾದರೂ ಆಸೆ ಇದ್ದರೆ ನಮ್ಮ ಹತ್ರ ಶೇರ್ ಮಾಡು ಅಂತ ಹೇಳ್ತಾರೆ ಸೂರ್ಯ. ಅವಾಗೆ ಕನಕ ಹೇಳ್ತಾಳೆ, ಮವ ನನಗೇನು ಗೊತ್ತಾ, ನನಗೆ ಡ್ರಿಂಕ್ಸ್ ಮಾಡಬಾರ್ದು, ಮತ್ತು ಅಂದರೆ ನನ್ನ ಬುಡಕ್ಕೆ ಬಂದ್ಬಿಟ್ಟ ನೀನು ಅಂತ ಹೇಳ್ತಾನೆ ಸೂರ್ಯ. ತಿರ್ಗಿ ಆಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡಬೇಕು ಅಂತ ಕೂಡ ಹೇಳ್ತಾನೆ. ಮತ್ತು ತುಂಬ ಒಳ್ಳೆಯರಾಗಿರ್ಬೇಕು ಮಾವ ಅಂತೇಳಿ ಹೇಳ್ತಾಳೆ. ತಿರ್ಗಾ ಇಲ್ಲಿ ಇನ್ನೊಂದು ಕಡೆ ದಿನೇಶು ಪೂಜಾ ಮನೆಗೆ ಬಂದಿರ್ತಾನೆ, ಅಂದರೆ ರೋಹಿಣಿ ಫ್ರೆಂಡ್ ಮನೆಗೆ. ಬಂದ ತಕ್ಷಣ ಬಾಗಿಲು ಓಪನ್ ಮಾಡಿದ ತಕ್ಷಣವೇ ಅವಳೇ ಇರ್ತಾಳೆ. ಏನು ಹಿಂಗೆ ಮನೆಗೆಲ್ಲ ನುಗ್ತಾ ಇದೆಯಲ್ಲ ನೀನು ಅಂದಾಗ, ನಿನ್ನ ಫ್ರೆಂಡು ಮನೆಯಲ್ಲೂ ಇಲ್ಲ, ಮತ್ತು ಆಫೀಸಲ್ಲೂ ಇಲ್ಲ, ಶೋರೂಮಲ್ಲೂ ಇಲ್ಲ, ಎಲ್ಲೋಗಿದ್ದಾಳೆ ನಿನ್ನ ಫ್ರೆಂಡು, ಫೋನ್ ಮಾಡಿಕೊಡು ಫಸ್ಟು, ನಿನ್ನ ಹತ್ರ ನನಗೇನು ಕೆಲಸ ಇದೆ, ನಿನ್ನ ಫ್ರೆಂಡ್ ಹತ್ರ ಮಾತ್ರ ನನಗೆ ಕೆಲಸ ಇರೋದು, ಫೋನ್ ಮಾಡು ಅಂತ ಹೇಳ್ತಾನೆ. ಇವಳೇನು ಮಾಡ್ತಾಳೆ, ಫೋನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಫೋನ್ ಮಾಡ್ತಾಳೆ. ಫೋನ್ ಮಾಡಿದ ತಕ್ಷಣವೇ ಫೋನ್ನ ರಿಸೀವ್ ಮಾಡೋಕ್ಕೆ ಅಲ್ಲಿ ರೋಹಿಣಿ ಇರಲ್ಲ. ಇವಳಿಗೆ ಶಾಂತಿಗೆ ಕೇಳಿಸುತ್ತೆ ಫೋನು, ಅಂದರೆ ರಿನ್ ಆಗೋದು ಕೇಳಿಸ್ತಾ ಇರುತ್ತೆ. ಕೇಳಿಸ್ಬೇಕಾದಾಗ ಏನು ಮಾಡ್ತಾಳೆ, ಹಂಗೆ ಬಂದು ನೋಡ್ತಾ ಇರ್ತಾಳೆ. ಅಲ್ಲಿ ಶಾಂತಿ ಇರೋಲ್ವಲ್ಲ, ರೋಹಿಣಿ ಇರಲ್ವಲ್ಲ, ಇವಳೇ ಫೋನ್ನ ತೊಗೊತಾಳೆ. ಪೂಜೆ ಅಂತ ಇರುತ್ತಲ್ವ ಅದರಲ್ಲಿ, ಆ ಪೂಜೆ ಅಂತ ಇರಬೇಕಾದಾಗ ಏನು ಮಾಡಿಬಿಡ್ತಾಳೆ, ಬಿಡು ರೋಹಿಣಿ ಫ್ರೆಂಡ್ ಅಂತ ಹೇಳ್ಬಿಟ್ಟು ಫೋನ್ನ ರಿಸೀವ್ ಮಾಡಿಬಿಡ್ತಾಳೆ. ರಿಸೀವ್ ಮಾಡಿದ ತಕ್ಷಣವೇ ಇಲ್ಲಿ ಪೂಜಾ, ಏನೇ ನೀನು ಫೋನ್ ರಿಸೀವ್ ಮಾಡ್ದಂಗೆ ಇಲ್ಲಿ ಬಂದಿದ್ದಾರೆ ಕಣೆ ಇವರು ಅಂತ ಹೇಳ್ಬಿಡ್ತಾಳೆ. ಅವಳಿಗೆ ತುಂಬ ಶಾಕ್ ಆಗುತ್ತೆ. ಮತ್ತು ರೋಹಿಣಿ ಕೂಡ ಆ ಕಡೆಯಿಂದ ಬರ್ತಾ ಯಾರ್ದತ್ತೆ ಫೋನ್ ಅದು ಅಂತ ಹೇಳಿದ ತಕ್ಷಣ ಇವಳಿಗೆ ಕೇಳಿಸ್ಬಿಡುತ್ತೆ. ಇವಳು ಎಚ್ಚರಿಕೋಗ್ಬಿಡ್ತಾಳೆ, ಏನು ಹೇಳೋಕ್ಕೋಗಲ್ಲ. ನಾನಮ್ಮ ಅಂತ ಹೇಳಿದಾಗ, ಅಲ್ಲ ರೋಹಿಣಿ ನಿನ್ನ ಫ್ರೆಂಡ್ದಲ್ವಾ ಪೂಜೆದ ಫೋನು, ಹಾಗಾಗಿ ನಾನು ರಿಸೀವ್ ಮಾಡಿದೆ ಅಂತ ಹೇಳ್ತಾಳೆ. ಅವಾಗ ಬೇಗ ಇಸ್ಕೊಬಿಡ್ತಾಳೆ ರೋಹಿಣಿ. ಇಸ್ಕೊಂಡು ಏನಮ್ಮ ಅಂತ ಹೇಳಿದಾಗ, ಇವನು ದಿನೇಶ್ ಇಲ್ಲಿಗೆ ಬಂದಿದ್ದಾನೆ ಕಣೆ, ಏನೇ ನಿನ್ನ ಫೋನ್ ರಿಸೀವ್ ಮಾಡ್ದಂಗೆ, ಇವನು ದುಡ್ಡು ಕೊಡಬೇಕಂತೆ ಅಂದಾಗ, ಹೌದಾ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾ ಸರ್, ನಾನು ನೆಕ್ಸ್ಟು ಕಲೆಕ್ಟ್ ಮಾಡಿಕೊಡ್ತೀನಿ ಸರ್. ಹಾಗಂದರೆ ಹೇಗೆ ಸರ್, 1 ದಿನ 2 ದಿನ ಟೈಮ್ ಕೊಡಬೇಕಲ್ವ ನಮಗೆ ಅಂತ ಈ ರೀತಿ ಬೇರೆ ಥರದಲ್ಲಿ ಮಾತಾಡ್ತಾ ಇರ್ತಾಳೆ. ಅಂದರೆ ಇಲ್ಲಿ ಇವಳಿಗೆ ಗೊತ್ತಾಗ್ಬಾರ್ದಲ್ವ ಶಾಂತಿಗೆ. ಹಾಗಾಗಿ ಅದೆಲ್ಲ ಏನು ಬೇಡ, ನನಗೆ ನನ್ನ ಸಂಸಾರ, ನಾನು ಮನೆ ಮಾಡಿದ್ದೀನಿ, ನನ್ನ ಸಂಸಾರದ ಜೊತೆಗೆ ನಾನು ಮನೆಗೆ ಹೋಗಬೇಕು, ನೀನು ಬೇಗ ದುಡ್ಡನ್ನ ತಲುಪಿಸ್ಬೇಕು ನನಗೆ ಅಂತ ಹೇಳಿಬಿಟ್ಟು ದಿನೇಶ್ ಹೇಳ್ತಾನೆ. ಆಗ ಸರ್ ಆಯಿತು ಸರ್, 1 ತಿಂಗಳು ಟೈಮ್ ಕೊಡಿ ಸರ್ ಅಂದಾಗ, 1 ತಿಂಗಳು ಅಲ್ಲ, ಇವತ್ತು ನೀನು ಪೂಜೆ ಮನೆಗೆ ಬಂದಿದ್ದೀನಿ, ಇನ್ನೊಂದು ದಿನ ನಿನ್ನ ಮನೆಗೆ ಬಂದು ಡೈರೆಕ್ಟಾಗೆ ಹೇಳ್ತೀನಿ, ನೀನು 1 ವರ್ಷದಿಂದ ಕದ್ದು ಮುಚ್ಚಿ ಅಲ್ಲಿ ಸಂಸಾರ ಮಾಡೋದನ್ನೆಲ್ಲ ನಾನು ಹೇಳ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ರೋಹಿಣಿಗೆ ತುಂಬಾ ಶಾಕ್ ಆಗಿಬಿಡುತ್ತೆ, ಇದೇನಪ್ಪ ಈ ರೀತಿ ಮಾತಾಡ್ತಿದ್ದಾನೆ ಅಂತ ಹೇಳ್ಬಿಟ್ಟು. ತಿರ್ಗಿ ಆಮೇಲೆ ಅವನು ಫೋನ್ನ ಇಟ್ಬಿಟ್ಟು ಪೂಜೆಗೆ ಕೊಟ್ಬಿಟ್ಟು ಅವನ ಪಾಡಿಗೆ ಅವನು ಹೊಟ್ಟೋಗ್ತಾನೆ. ಸರಿ ಸರ್ ಆಯಿತು, 1 ತಿಂಗಳು ಬಿಟ್ಟು ಕೊಡ್ತೀನಿ ಅಂತ ಫೋನಲ್ಲಿ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ತಿರ್ಗಾ ಶಾಂತಿ ಇದ್ಕೊಂಡು ಹಿಂಗೆ ಮಾತಾಡ್ಸಿದ ತಕ್ಷಣ ನಿಟ್ಟು ಬೀಳ್ತಾಳೆ. ಯಾಕಮ್ಮ ಆ ರೀತಿ ನಿಟ್ಟು ಬೀಳ್ತಾ ಇದೆಯಾ, ಯಾರ ಹತ್ರ ಮಾತಾಡ್ತಿದ್ದೆ ಅಂದಾಗ, ನಮ್ಮಪ್ಪನ ಕೈಯಲ್ಲಿ ಕೆಲಸ ಮಾಡ್ತಿದ್ರಲ್ಲ ಅವರು ಅತ್ತೆ ಕಾಲ್ ಮಾಡಿದ್ರು, ಯಾವುದೋ ಒಂದು ಸೈನ್ ಹಾಕ್ಬೇಕಂತೆ, ಯಾಕಂದರೆ ನಮ್ಮಪ್ಪ ಜೈಲಲ್ಲಿ ಬೇರೆ ಇದ್ದಾರಲ್ಲ, ಅದಕ್ಕೆ ಮಗಳಾಗಿ ನಾನು ಸೈನ್ನ ಹಾಕಬೇಕು ಅಂತ ಹೇಳ್ತಾನೆ. ಹೋಗಮ್ಮ ಹಾಕು, ಅದರಲ್ಲೇನು ತೊಂದರೆ, ನೀನು ಸೈನ್ ಹಾಕೋದ್ರಿಂದ ಹೋಗಿ ನಿಮ್ಮ ಅಪ್ಪಂದೇ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಂತಿ ಹೇಳ್ತಾಳೆ. ಅಂದರೆ ರೋಹಿಣಿ ನನಗನ್ಸುತ್ತೆ ನಿಮ್ಮ ಅಪ್ಪನ ಅಕೌಂಟಲ್ಲಿ ಒಂದು 3-4 ಕೋಟಿ ಇದೆಯಾ ಅಮೌಂಟು ಅಂತೇಳಿ ಕೇಳ್ತಾಳೆ. ಇಲ್ಲ ಬಿಡಿಯತ್ತೆ, 3-4 ಕೋಟಿನಾ, ನಮ್ಮ ಅಪ್ಪನ ಅಕೌಂಟಲ್ಲಿ ಒಂದು 30-40 ಕೋಟಿ ಇರ್ಬೋದು ಅಂತ ಹೇಳ್ತಾಳೆ. ಇವಳಿಗೆ ತುಂಬ ಶಾಕ್ ಆಗಿಬಿಡುತ್ತೆ. 30-40 ಕೋಟಿನಾ, 30-40 ಕೋಟಿನಾ ಅಂತ ಬಾಯಿ ಬಿಟ್ಕೊಂಡು ಹೋಗ್ತಾ ಇರ್ತಾಳೆ, ಮಾತಾಡೋದೇ ಇಲ್ಲ. ಒಳ್ಳೆ ಶಾಕ್ ಹೊಡೆದಿರಲ್ತಾಳ ಆಗೋಗಿರ್ತಾಳೆ. ಇವಳು ಇದ್ಕೊಂಡು ರೋಹಿಣಿ ದುಡ್ಡಿಗೆ ಎಡನೂ ಬಾಯಿ ಬಿಡುತ್ತೆ ಅಂತ ಸುಮ್ಮನೆ ಹೇಳಲ್ಲ, ಇವತ್ತೇ ದುಡ್ಡಿಗೆ ಯಾವಾಗ ಬಾಯಿ ಬಿಡ್ತಲೇ ಇರ್ತಾರೆ ಅಂತ ಹೇಳ್ತಾ ಇರ್ತಾಳೆ ರೋಹಿಣಿ. ಇಲ್ಲಿ ಒಂದು ಕಡೆ ಸೂರ್ಯ ಮತ್ತು ಮೀನಾ ಮಾತುಕತೆ ಮಾತಾಡ್ಕೊಂತ ನಗಾಡ್ಕೊಂಡು ಬರ್ತಾ ಇರ್ತಾರೆ. ನಗಾಡ್ಕೊಂಡು ಬರ್ಬೇಕಾದಾಗ ಮೀನಾ ಇದ್ಕೊಂಡು, ಏನಾಯ್ತು ರೀ ನೀವು ನಗ್ತಲೇ ಇದ್ದೀರ ಅವಾಗನಿಂದ, ಏನಂತ ರೀಸನ್ ಹೇಳೋದಿಲ್ಲ ನೀವು ಅಂದಾಗ, ಅಲ್ಲ ಕಣೆ ಇವಳಿನ್ನ ಏನೇನು ಕಂಡೀಷನ್ ಮಾಡಬೇಕು, ಅಪ್ಪ ಕನಕ ಏನೆಲ್ಲ ರೂಲ್ಸ್ ಹಾಕ್ಬಿಟ್ಲು, ಏನೇ ಮಾಡೋದು ಈ ರೀತಿ ಎಲ್ಲ ಆದಾಗ ಹೆಂಗೆ ಅವ್ರನ್ನೆಲ್ಲ ಇದನ್ನು ಕಂಡುಹಿಡಿಯೋದು, ನಾವು ಹೆಂಗೆ ಒಪ್ಸೋದು, ಅವಳು ಈ ರೀತಿ ಬೇರೆ ರೂಲ್ಸ್ ಹಾಕನ ಕೊಟ್ಟಿದ್ದಾಳೆ ನಮಗೆ ಅಂತ ಹೇಳ್ತಾನೆ ಸೂರ್ಯ. ಇವಳು ನಗ್ತಲೇ ಇರ್ತಾಳೆ. ಅಲ್ಲ ಕಣೆ ಮೀನಾ, ನೀನು ಮದುವೆ ಆಗಬೇಕಾದಾಗ ನಿನ್ನ ಮನಸ್ಸಲ್ಲಿ ಏನಾದರೂ ಇರುತ್ತೆ ಆಸೆ ಕನಸುಗಳೆಲ್ಲ ನಿನ್ನ ಮನಸ್ಸಲ್ಲಿ ಅಂತ ಕೇಳಿದಾಗ, ಯಾರಿಗೆ ತಾನೇ ಇರಲ್ಲ ರೀ, ಎಲ್ಲರಿಗೂ ಹೆಣ್ಮಕ್ಳಿಗೆ ಒಂದು ಆಸೆ ಕನಸು ಅಂತ
ಇರುತ್ತೆ ರೀ. ಆದರೆ ಏನು ಗೊತ್ತಾ, ಎಲ್ಲ ಹೆಣ್ಮಕ್ಳಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ನನಗೇನು ಆಸೆ ಇತ್ತು ಗೊತ್ತಾ, ಒಳ್ಳೆ ಕೆಲಸದಲ್ಲಿರಬೇಕು, ಒಳ್ಳೆ ಚೆನ್ನಾಗಿ ಬೆಳೆದಿರಬೇಕು, ಚೆನ್ನಾಗಿ ನನ್ನ ನೋಡ್ಕೊಳ್ತಾ ಇರಬೇಕು, ಎಲ್ಲ ಇರಬೇಕಿತ್ತು. ಆದರೂ ನನಗೆ ಆ ಥರ ಅದೃಷ್ಟ ಇಲ್ವೇ ಅಂತ ಅಂದಾಗ, ನಮ್ಮ ಹತ್ರ ಕ್ವಾಲಿಟಿ ಯಾವುದಿಲ್ಲ ಬಿಡು ಮೀನಾ ಅಂದಾಗ, ಅಯ್ಯೋ ಯಾಕ್ರಿ ಹಂಗೆ ಅನ್ಕೊತೀರಾ, ನೀವು ನನಗೆ ಒಳ್ಳೆ ಗಂಡನೇ. ಏನು ಗೊತ್ತಾ, ನೀವೇನೇ ಆಗಿದ್ರು ಕೂಡ ನಿಮ್ಮ ಮನಸ್ಸು ತುಂಬ ಒಳ್ಳೆಯದು, ನನ್ನ ತುಂಬ ಚೆನ್ನಾಗಿ ನೋಡ್ಕೊತೀರಲ್ಲ, ಅದಕ್ಕಿಂತ ಬೇರೆ ಇನ್ನೇನು ಬೇಕು ರೀ ಅಂತ ಅಂದಾಗ, ಇವಳು ಮೀನಾ ಕೇಳ್ತಾಳೆ, ನಿಮ್ಗೆ ಏನಾದರೂ ಆಸೆ ಕನಸಿತ್ತಾ ಅಂದಾಗ, ಅಯ್ಯೋ ನನಗೆ ಬಿಡು ಮೀನಾ ಅಂತ ಆಸೆ ಕನಸುಗಳೆಲ್ಲ ಇಟ್ಕೊಂಡೇ ಇರಲಿಲ್ಲ. ಯಾರನ್ನ ಮದುವೆ ಆಗ್ತೀವಿ ಅಂದರೆ ಸಾಕು ಸಿಟ್ಟು ಬರ್ತಿತ್ತು. ಯಾರನ್ನ ಫ್ರೆಂಡ್ ಬಂದುಬಿಟ್ಟು ಮದುವೆ ನಂದು ಅಂತ ಹೇಳಿದರೆ, ಮದುವೆ ಆಗಬೇಡ್ರಿ ಕಣೋ, ಮದುವೆ ಆಗೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ ತಲೆಗೆ, ಮದುವೆ ಬೇಡ ಅಂತ ಹೇಳ್ತಿದ್ದೆ ನಾನು. ಅಂಥ ಆಸೆ ಕನಸುಗಳೆಲ್ಲ ನನ್ನ ಮನಸ್ಸಲ್ಲಿ ಇರಲಿಲ್ಲ ಬಿಡು ಅಂದಾಗ, ಮತ್ತು ನೀವು ಹೆಂಗ್ರಿ ಮದುವೆ ಆದ್ರಿ ಅಂತ ಅಂದಾಗ, ಏನು ಮಾಡೋದಮ್ಮ, ಸಿಚುವೇಶನ್ಸ್ ನಿನಗೆ ಗೊತ್ತಲ್ವಾ ಅಂತ ಹೇಳ್ತಾನೆ. ಮತ್ತು ಇಲ್ಲಿ ಬಾ, ಟೀ ಚೆನ್ನಾಗಿರುತ್ತೆ, ಕಾಫಿನ ಕುಡ್ಕೊಂಡು ಹೋಗೋಣ, ಟೀನೋ ಕಾಫಿನೋ ಅಂತ ಹೇಳಿ ಒಂದು ಅಂಗಡಿ ಹತ್ರ ಬಂದ್ಬಿಟ್ಟು 2 ಕಾಫಿ ಕುಡಿ ಅಂತ ಕೇಳ್ತಾರೆ. 2 ಕಾಫಿ ಇಸ್ಕೊಂಡು ಕುಡಿತಾರೆ, ಮಾತುಕತೆ ಮಾತಾಡ್ಕೊತ. ಅಲ್ಲ ಕಣೆ ಮೀನಾ, ಒಂದು ಮಾತು ಹೇಳ, ನನಗೆ ಮೊದಲು ಯಾರನ್ನ ಮದುವೆ ಆಗ್ತೀನಿ ಅಂತಂದರೆ ಅವ್ರನ್ನೇ ಬೈತಾ ಇದ್ದೆ. ಆದರೆ ಹೆಂಡ್ತಿ ಅನ್ನೋಳು ಏನು ಗೊತ್ತಾ, ಬಂದು ನಮಗೆ ಟಾರ್ಚರ್ ಕೊಡೋಕ್ಕೆ ಬರಲ್ಲ, ನಮ್ಮನ್ನು ಜೀವನನೇ ಚೇಂಜ್ ಮಾಡ್ತಾಳಂತ ನಿನ್ನ ನೋಡಿ ಕಲಿತೆ ಕಣೆ ನಾನು. ನೀನು ಬಂದಿರೋದು ನನ್ನ ಜೀವನದಲ್ಲಿ ತುಂಬ ಖುಷಿಯಾದ ವಿಷಯ ಅಂತಲೇ ಹೇಳ್ಬೋದು. ಆದರೆ ಏನು ಗೊತ್ತಾ, ಒಂದು ಮಿರಕಲ್ಲು, ಒಂದು ಅದೃಷ್ಟ. ಅವತ್ತು ನಾನು ಸುಮ್ಮನೆ ಮದುವೆಗಂತ ಬಂದೆ, ಆದರೆ ನಮ್ಮಪ್ಪ ತಾಳಿ ಕಟ್ಟು ಅಂತ ಹೇಳ್ದ. ತಾಳಿ ಕಟ್ಟೋದ್ರಿಂದ ಎಷ್ಟೆಲ್ಲ ತೊಂದರೆ ಆಯಿತು ಅಂತ ಅಂದ್ಕೊಂಡೆ, ಆದರೆ ನಿನ್ನಂಥ ಒಳ್ಳೆ ಹೆಂಡ್ತಿ ಅಂತ ನನಗೆ ಗೊತ್ತಿರಲ್ಲ ಕಣೆ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ. ಹೌದಾ ಅಂತ ಹೇಳಿದಾಗ ಟೀ ಎಲ್ಲ ಕುಡ್ಕೊಂಡು, ಆಮೇಲೆ ಎಷ್ಟಾಯ್ತಪ್ಪ ಅಮೌಂಟು ಅಂತ ಕೇಳ್ತಾನೆ ಅಂಗಡಿಯವ್ರಿಗೆ. 30 ರೂಪಾಯಿ ಅಂತ ಹೇಳ್ತಾನೆ. ತಳಪ್ಪ ಚೇಂಜ್ ಕೊಟ್ಬಿಡು ಅಂತ ಹೇಳ್ಬಿಟ್ಟು ಚೇಂಜ್ ಇಸ್ಕೊಂಡು ಮತ್ತೆ ಮಾತುಕತೆ ಮಾತಾಡ್ಕೊಂತು ಬದಾ ಇರ್ತಾರೆ ಮನೆಗೆ. ಮತ್ತು ಇಲ್ಲೊಂದು ಕಡೆ ಇವಳು ರೋಹಿಣಿ ಮತ್ತು ಪೂಜಾ ಇಬ್ರು ಕಾಗಿ ಸುಬ್ಬನ ಹತ್ರ ಬಂದಿರ್ತಾರೆ. ಕೊಡಿ 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 ಅಂತ ಕೇಳ್ತಾ ಇರ್ತಾನೆ. ಏನು ಕೊಡಬೇಕು, ನಿಮ್ಮ ಬರ್ತಡೇನೇ ಇವತ್ತು, ನಾವು ಕೈ ಕೊಡೋಕ್ಕೆ ಅಂತ ಪೂಜಾ ಕೈ ಕೊಡ್ತಾಳೆ. ನೀವು ಇಲ್ಲೆಲ್ಲ ನಾಟಕಗಳು ಹಾಡಬಾರ್ದು ಮತ್ತು ಕಾಮಿಡಿ ಮಾಡಿಕೊಡ್ದು ನನ್ನ ಹತ್ರ. ನಾನು ಏನು ಹೇಳಿದ್ದೆ ನಿಮಗೆ, ಒಂದು ವಿಡಿಯೋನ ತೊಗೊಳಕ್ಕಾಗಿಲ್ವಲ್ಲ ನಿನಗೆ ಅಂತ ಅಂದಾಗ, ಏನು ಗೊತ್ತಾ, ತುಂಬ ಪ್ರಯತ್ನ ಪಟ್ವಿ, ಆ ವಿಡಿಯೋನ ತೊಗೊಳಕ್ಕಾಗೇ ಇಲ್ಲ ನಮಗೆ ಅಂತ ಹೇಳಿದಾಗ, ನಮಗೆ ದಿನೇಶಿಂದು ತುಂಬ ಕಾಟ ಆಗಿದೆ, ಏನಾದರೂ ಒಂದು ಪ್ರಯತ್ನ ಮಾಡಿ ಅಂದಾಗ, ನೋಡಿ ಮೇಡಮ್, ನಾನು ಆ ದಿನ ಇಲ್ದಲೇ ಯಾವುದೂ ಮಾಡಲ್ಲ ನಾನು, ಓಕೆನಾ, ಆ ದಿನ ಇದ್ದರೆ ಮಾತ್ರ ನಾನು ಮಾಡೋದು ಅಂತ ಹೇಳಿ ಇಲ್ಲಿಗೆ ಕಾಗಿ ಸುಬ್ಬ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣವೇ ಅವ್ರು ಆ ಫಸ್ಟ್ನೇ ಸರಿ ಹೆಂಗೋ ಪೊಲೀಸ್ನವ್ರಿಗೆ ಹಿಡ್ಕೊಂಡೋಗಿ ಜೈಲ್ಗೆ ಹಾಕ್ಸಿದ್ದೀರಾ, ಆದರೆ ನೀವು ಹಾಕ್ಸಿಲ್ಲ, ಅದನ್ನ ಸೂರ್ಯನೇ ಹಾಕ್ಸಿರೋದು ಅಂತ ಹೇಳ್ತಾಳೆ. ಆದರೆ ಸೂರ್ಯನ ಮೇಲೆ ಕನ್ಸರ್ನ್ ಬಂದಂಗಿದೆ ನಿಮಗೆ ಅಂದಾಗ, ಯಾವ ಕನ್ಸರ್ನು ಇಲ್ಲ, ಯಾಕೆಂದರೆ ನೀವು ಫಾಲೋ ಮಾಡ್ಕೊಂಡು ಹೋಗಿದ್ದೀರಾ, ಅಲ್ಲಿ ಸೂರ್ಯ ಹಿಡ್ಕೊಂಡು ಟೇಷನ್ಗೆ ಹಾಕಿದ್ದಾನೆ ಅಷ್ಟೇನೇನೆ ಅಂತ ಹೇಳ್ಬಿಟ್ಟು ಇವನು ಹೇಳ್ತಾನೆ ಕಾಗೆ ಸುಬ್ಬ. ಹಾಗೆ ಹೇಳಿದ ತಕ್ಷಣವೇ ಆಯಿತು ನಾನು ತಂದು ಕೊಡ್ತೀನಿ, ಇನ್ನು ಒಂದಿನ ಟೈಮ್ ಕೊಡಿ ನನಗೆ ಅಂತ ಹೇಳ್ತಾಳೆ. ಒಂದಿನ ಅಲ್ಲ ಮೇಡಮ್, ಬೇಗ ತಂದು ಕೊಟ್ಟರೆ ನಾನು ಕೂಡ ಕೆಲಸನ ಶುರು ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬ ಹೇಳ್ತಾನೆ. ತಿರ್ಗಿ ಆಮೇಲೆ ಹೊರಗಡೆ ಬಂದು ನಿಂತ್ಕೊಂಡು ಇವರಿಬ್ರು, ಏನೇ ಇದು ಕರ್ಮ, ಇದೇನೇ ದಿನೇಶಿಂದ ಇಷ್ಟು ಕಷ್ಟ ಆಗೋಗ್ಬಿಟ್ಟಿದೆ, ಇಷ್ಟು ಕರ್ಮ ಆಗೋಗಿದೆ. ಒಂದು ಮಾತು ಹೇಳೇನೆ, ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಆ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಮನೆಯವ್ರಿಗೆಲ್ಲ ಕುಡಿಸ್ಬಿಟ್ಟು ಕುಡಿಯೋ ಮುದ್ದದಲ್ಲಿ ಏನಾದರೂ ಮಾಡಿ ಫೋನ್ನ ಎತ್ಕೊಂಡು ಆ ವಿಡಿಯೋನ ತೊಗೊಳ್ಳೇಬೇಕು ಕಣೆ ಅಂತೇಳಿ ಮಾತಾಡ್ತಾ ಇರ್ತಾರೆ ಇಬ್ಬರು ಕೂಡ. ಅಂದರೆ ಇವಳು ಹೇಳ್ತಾಳೆ ಅವಾಗ ಪೂಜಾ, ಅಂದರೆ 1 ಅಕ್ಕಿಲಿ 2 ಅಕ್ಕಿ ಹೊಡೆಯೋ ಪ್ಲಾನ ನಿಂದು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ತಿರುಗಿ ಇಲ್ಲೊಂದು ಕಡೆ ಇವರಿಬ್ಬರು ಮೀನನ್ನು ಸೂರ್ಯ ಮೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕನಕನ ಮದುವೆಯಾಗ ಹುಡುಗನ ಮೀಟ್ ಮಾಡಕ್ಕೆ ಬರ್ತಾ ಇರ್ತಾರೆ ಮಾತಾಡ್ಕೊತ. ಇದೇ ರೀತಿ ಕಾಮಿಡಿ ಮಾಡ್ಕೊಂಡು ಇಬ್ಬರು ಗಂಡ ಹೆಂಡ್ತಿ ಖುಷಿಯಿಂದ ಎಷ್ಟು ಚೆನ್ನಾಗಿ ಸಂತೋಷದಿಂದ ಬರ್ತಾ ಇರ್ತಾರೆ. ಹಾಗೆ ಮಾತಾಡಿಕೊಂಡು ಜೀವನದ ಬಗ್ಗೆ, ಪ್ರತಿಯೊಂದ್ರ ಬಗ್ಗೆ, ನಿನಗೇನಿಷ್ಟ, ನನಗೇನಿಷ್ಟ, ಮೊದಲು ಹೆಂಗಿದ್ವಿ ನಾವಿಬ್ಬರು, ಅಂದರೆ ನೀವು ಯಾವ ಥರ ಇದ್ರಿ, ನಾನು ಯಾವ ಥರ ಇದ್ದೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಮಾತಾಡ್ತಾ ಇರಬೇಕಾದಾಗ ಇಲ್ಲಿ ಒಂದು ಹೋಟ್ಲ್ ಹತ್ರ ಹೇಳಿರ್ತಾರೆ ಬರೋಕ್ಕೆ. ಆ ಹೋಟ್ಲ್ ಹತ್ರ ಬರಬೇಕಾಗಿರುತ್ತೆ. ಆ ಹೋಟ್ಲ್ ಹತ್ರ ಬಂದ್ಬಿಟ್ಟು ಕಾರ್ನ ನಿಲ್ಲಿಸಿ ಹೋಟ್ಲ್ ಒಳಗಡೆ ಹೋಗ್ತಾರೆ. ಹೋಟ್ಲ್ ಒಳಗಡೆ ಹೋದ ತಕ್ಷಣವೇ ಅಲ್ಲಿ ಹೆಂಗೆ ಕಂಡಿಡಿಯೋದು ಮೀನಾ, ಅವನೇ ಹುಡುಗ ಅಂತ ಹೇಳ್ಬಿಟ್ಟು, ಮತ್ತೆ ಒಂದು ಕೆಲಸ ಮಾಡೋಣ, ಇಲ್ಲಿ ಯಾರು ನಗ್ನಗ್ತಾ ಇರ್ತಾರೋ, ಅಂದರೆ ಮದುವೆ ಆಗಿದ್ದ ಹುಡುಗ ಮುಂಚೆನೇ ನಗ್ತಾ ಇರ್ತಾರಲ್ವಾ, ಮದುವೆ ಆದಮೇಲೆ ಸ್ವಲ್ಪ ಗೋಳೆ ಅಲ್ವಾ ಗಂಡನಿಗೆ ಅಂತ ಹೇಳ್ಬಿಟ್ಟು ಅಂದಾಗ ಮೀನು ಹಿಂಗೆ ನೋಡ್ತಾಳೆ. ಅಂದರೆ ನಾನು ಮಾಡ್ಕೊಂಡು ನಿಮಗೆ ಗೋಳಾಗಿದೆಯಾ ಅಂತ. ಆಗಲ್ಲ ಕಣೆ, ನನಗಂಗೆ ಅನಿಸ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ನೋಡ್ಕೊತ ಮುಂದೆ ಬರಬೇಕಾದಾಗ ಇಲ್ಲಿ ಕನಕನ ಮದುವೆಯಾಗ ಹುಡುಗ ಬಂದ್ಬಿಟ್ಟು, ನೀವೇನಾ ಸೂರ್ಯ ಅವರು ಅಂತ ಅಂದಾಗ, ಹೌದು ಸರ್ ನಾವೇ ಅಂತ ಹೇಳ್ಬಿಟ್ಟು ಹಿಂದಕ್ಕೆ ತಿರುಗಿ ನೋಡ್ತಾನೆ. ನೋಡಿದ ತಕ್ಷಣ ಬನ್ನಿ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ಕೂತ್ಕೊಂಡು ಒಂದು ಚೇರ್ ಮೇಲೆ ಇವನೊಂದು ಜ್ಯೂಸ್ನ ಆರ್ಡ್ರ್ ಮಾಡ್ತಾನೆ. ನನಗೆ ಶುಗರ್ ಲೆಸ್ ಕೊಡಿ ಅಂತ ಹೇಳ್ತಾರೆ. ಸರ್ ನಮ್ಗೆ ಜ್ಯೂಸ್ ಎಲ್ಲ ಬೇಡ, ನಮ್ಗೆ 2 ಕಾಫಿ ಅಷ್ಟೇ, ಸ್ವಲ್ಪ ಶುಗರ್ ಜಾಸ್ತಿ ಹಾಕ್ಬಿಟ್ಟು ಸ್ಟ್ರಾಂಗಾಗಿ ಕಾಫಿ ಪುಡಿ ಹಾಕಿ ಕೊಡು ಅಂತ ಹೇಳ್ತಾರೆ. ಇವನು ಇಟ್ಕೊಂಡು, ನೀವು ಶುಗರ್ ಜಾಸ್ತಿ ತಿಂತೀರಾ, ಶುಗರ್ ತಿನ್ನಬಾರ್ದಲ್ಲ ಜಾಸ್ತಿ, ನಾನು ಶುಗರ್ ಲೆಸ್ಸೇ ಇರಬೇಕು ಅಂತ ಹೇಳ್ಬಿಟ್ಟು, ನನಗೆ ಶುಗರ್ ಫುಲ್ ಇರೋ ಫ್ಯಾಮಿಲಿ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹೇಳ್ತಾನೆ ಅವನು. ಅಂದರೆ ಸರ್ ಶುಗರ್ ಇಲ್ಲಾಂದರೆ ಹೆಂಗೆ ಸರ್ ಕಾಫಿ ಕುಡಿಯೋದು, ಸ್ವಲ್ಪನಾದರೂ ಸ್ಮೆಲ್ ಇರಬೇಕಲ್ಲ. ಹಿಂಗೆ ಇಟ್ಕೊಂಡ ತಕ್ಷಣ ಮುಷ್ಣಿಗೆ ಬರೇ
ಡಿಕಾಷನ್ನ ಸ್ಮೆಲ್ಲೇ ಬಂದರೆ ನಾವು ಕಾಫಿ ಹೇಗೆ ಕುಡಿಯೋದು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ನೋಡಪ್ಪ, ನನಗೆ ಮದುವೆ ಮಾಡ್ಕೊಳ್ಳೋ ಹುಡುಗಿ ಬಂದ್ಬಿಟ್ಟು ಶುಗರ್ ಲೆಸ್ ಹಾಕಿ ಕೊಡಬೇಕು, ಮತ್ತು ಯಾವುದೇ ಮೂವಿಗಾಗಲಿ ಇನ್ನೊಂದಕ್ಕಾಗಲಿ ಕರ್ಕೊಂಡು ಹೋಗಬಾರ್ದು, ಮತ್ತು ಡ್ರಿಂಕ್ಸ್ ಮಾಡೋ ಫ್ಯಾಮಿಲಿ ಇರಬಾರ್ದು. ನೀವು ಡ್ರಿಂಕ್ಸ್ ಮಾಡ್ತೀರಾ ಅಂದಾಗ ಸೂರ್ಯ ಇಲ್ಲ ಸರ್ ಡ್ರಿಂಕ್ಸ್ ಮಾಡಲ್ಲ ನಾನು, ಅಂದರೆ ಮನೇಲಿ ಮಾಡ್ತೀನಿ ಅಂತ ಗುಸು ಮೀನ ಹತ್ರ ಮಾತಾಡ್ತಾ ಇರ್ತಾನೆ. ಏನು ರೀ, ನಾವೇ ರೂಲ್ಸ್ ಮಾಡಬೇಕಂತ ಬಂದರೆ ಇಲ್ಲಿ ನಮಗೆ ರೂಲ್ಸ್ ಆಗ್ತಿದ್ದಾನಲ್ರಿ. ಒಂದು ನಮ್ಮ ಕನಕಗೆ ಇಷ್ಟ ಆಗಿರೋದು ಇವ್ನಿಗೆ ಇಷ್ಟ ಆಗ್ತಿಲ್ಲ, ಇವ್ನಿಗೆ ಇಷ್ಟ ಆಗಿರೋದು ಕನಕ ಕೂಡ ಇಷ್ಟ ಆಗಲ್ಲ. ಇದೇನು ರೀ ಹೀಗಾಗ್ತಿದೆ ಎಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ, ತಿರ್ಗಾ ಬಿಲ್ಲೆಲ್ಲ ಕೊಡಬೇಕಲ್ಲ, ಆ ಬಿಲ್ ಕೊಡಬೇಕಾದಾಗ ಇನ್ನು ನಾವಿಬ್ರು ನೆಂಟಸ್ಗೆ ಬೆಳೆದಿಲ್ಲ, ನಿಮ್ಮದು ನೀವು ಕೊಡಿ, ನಮ್ಮದು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಿಲ್ಲು ಅವ್ನ ಜ್ಯೂಸಿಂದ ಒಂದು ಬಿಲ್ ಕೊಟ್ಟು ಹೊರಟೋಗ್ಬಿಡ್ತಾನೆ ಅವನು. ಏನೇ ಇದು ಈ ರೀತಿ ಆಯ್ತಲ್ಲ ಅಂತ ಇವರಿಬ್ರು ಮಾತಾಡ್ಕೊಂಡು ಇವರು ಬಿಲ್ ಕೊಟ್ಟು ಹೊರಗಡೆ ಕುಡಿದಿದ್ರೆ ಬರೀ 30 ರೂಪಾಯಿ ಕಾಫಿ ಟೀ ಕೊಡೋರು, ಇಲ್ಲಿ 50 ರೂಪಾಯಿ ಬಿಲ್ ಮಾಡಬೇಕಾಯ್ತು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾ ಇರ್ತಾನೆ. ಅಲ್ಲ ಕಣೆ, ಒಂದ್ಸರಿ ಕನಕನೂ ಹಾಗೇನೆ ಸೂರ್ಯನು ಕುಂಡ್ರಿಸ್ಬಿಟ್ಟು ನಾವಿಬ್ರು ಮಾತುಕತೆ ಮಾತಾಡ್ಸೋಣ, ನೋಡೋಣ ಏನು ಅಂಡರ್ಸ್ಟ್ಯಾಂಡಿಂಗ್ ನಡೆಯುತ್ತೋ ಅವ್ರ ಮಧ್ಯದಲ್ಲಿ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಹೊರಡ್ತಾರೆ. ಇಲ್ಲಿ ಒಂದು ಕಡೆ ಶೋರೂಮಲ್ಲಿ ಮನೋಜನು ರೋಹಿಣಿ ಮತ್ತು ಮನೋಜ್ ಫ್ರೆಂಡ್ ಬಂದು ಕಾಫಿ ಟೀ ಕುಡ್ಕೊಂಡು, ಅದು ಯಾರೋ ಬರ್ತೀವಂತ ಹೇಳಿದ್ರಲ್ಲ, ತುಂಬ ಲಾಸ್ ಆಗಿದೆ ಅಂಗಡಿ, ಕಸ್ಟಮರೇ ಬರಲಿಲ್ವಲ್ಲ ಅಂತೇಳಿ ಕೇಳ್ತಾ ಇರ್ತಾರೆ. ಇಲ್ಲ, ಅವರು ಬೇರೆ ದೇಶದಿಂದ ಬಂದು ಇಲ್ಲಿ ಅಂಗಡಿ ಓಪನ್ ಮಾಡಬೇಕಂತ ಇದ್ದಾರೆ, ನಿನ್ನ ಶೋರೂಮಲ್ಲೇ ತೊಗೊಂಡೋಗಿ ಬಿಸ್ನೆಸ್ ಮಾಡಬೇಕಂತ ಕೂಡ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ತುಂಬ ಖುಷಿ ಆಗುತ್ತೆ ಮನೋಜ್ಗೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್.